ಬೆಂಗಳೂರಿಗೆ ವಾಪಸ್ ಆಗಿರುವಂತಹ ವಿದ್ಯಾರ್ಥಿನಿಯರನ್ನು ನಾವು ಮಾತಾಡ್ತಾ ಇದ್ವಿ, ಜೊತೆಗೆ ಅವರ ಪೋಷಕರ ಖುಷಿ ಇದೆಯಲ್ಲ ಅದನ್ನ ಕೂಡ ನಾವು ಕೇಳ್ತಾ ಇದ್ವಿ. ಹೇಗಿತ್ತು ಅವರ ಟೆನ್ಷನ್? ನರಕ ಆಗಿರುವಂತ ಯುಕ್ರೇನ್ ಇಂದ ಈಗ ಕನ್ನಡಿಗರ ರಕ್ಷಣೆ ಆಗ್ತಿದೆ. ಭಾರತೀಯರ ತಂಡ ಈಗ 3 ಬ್ಯಾಚ್ ಆಲ್ರೆಡಿ ಭಾರತಕ್ಕೆ ಬಂದಿಳಿದಿದೆ. ಅದರಲ್ಲಿ ಬೆಂಗಳೂರಿಗೆ ಆಗಮಿಸಿದ್ದಾರೆ ನಮ್ಮಲ್ಲಿ ಹೋದಂತ ಸ್ಟೂಡೆಂಟ್ಸ್. ತಾಯ್ನಾಡಿಗೆ ಬಂದಿಳಿದಂತ ಕನ್ನಡಿಗರ ನಿಟ್ಟಿಸರು ಏನ್ ಹೇಳ್ತಾರೆ, ಅವರ ಎಕ್ಸ್ಪೀರಿಯನ್ಸ್ ಹೇಗಿದೆ, ಪೋಷಕರನ್ನ ಫೈನಲಿ ಅವರು ಭೇಟಿಯಾಗಿದ್ದಾರೆ, ಮಾತನಾಡಿದ್ದಾರೆ, ತಬ್ಬಿಕೊಂಡಿದ್ದಾರೆ. ಅದರಲ್ಲೂ ತಾಯಂದಿರಿಗಿದ್ದಂತ ಆತಂಕ ಇದೆಯಲ್ಲ, ಪದೇ ಪದೇ ಫೋನ್ ಮಾಡಿ, ನಾರ್ಮಲಿ ಎಲ್ಲೋ ಬೇರೆ ಜಿಲ್ಲೆಯಲ್ಲಿದ್ದು ಬೆಂಗಳೂರಿನಲ್ಲಿ ಕೆಲಸ ಮಾಡುವಂತ ನಮ್ಗಳಿಗೇನೆ ಎಷ್ಟೊಂದು ಕರೆಗಳು ಬರ್ತಾ ಇರುತ್ತೆ. ಅಂಥದ್ರಲ್ಲಿ ಈ ಯುಕ್ರೇನ್ನಲ್ಲಿ ಯುದ್ಧ ಆಗ್ತಾ ಇದೆ, ಯಾವ ಟೈಮ್ನಲ್ಲಿ ಏನು ಬೇಕಾದರೂ ಆಗ್ಬೋದು ಅನ್ನೋದಿದೆಯಲ್ಲ, ಆ ಸಂದರ್ಭದಲ್ಲಿ ಬಹಳ ಭಯ ಇರುತ್ತೆ. ಈಗ ಪ್ರಹ್ಲಾದ್ ಜೋಶಿ ಅವ್ರನ್ನ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಈ ರೀತಿಯಾಗಿ ಜನನಾಯಕರು ಕೂಡ ನಾವು ನಿಮ್ಮ ಜೊತೆ ಇದ್ದೀವಿ ಅನ್ನೋ ಒಂದು ಸಂದೇಶವನ್ನು ಸಾರ್ತಿದ್ದಾರೆ. ಪ್ರಹ್ಲಾದ್ ಜೋಶಿ ಅವ್ರನ್ನ ಕೇಂದ್ರ ಸಚಿವರನ್ನ ನೋಡ್ಬೋದಲ್ಲಿ. ಮತ್ತೊಂದು ಕಡೆ ಕಂದಾಯ ಸಚಿವ ಆರ್ ಅಶೋಕ್, ಈಗ ಪ್ರಹ್ಲಾದ್ ಜೋಶಿ ಅವರು ಕೂಡ ಬೆಂಗಳೂರಿನ ಏರ್ಪೋರ್ಟ್ಗೆ ಆಗಮಿಸಿದ್ದಾರೆ. ಸೊ ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿ ಒಂದು ಕಡೆ, ಅದೇ ರೀತಿಯಾಗಿ ರಾಜ್ಯ ಸರ್ಕಾರದ ಪ್ರತಿನಿಧಿಯಾಗಿ ಅಶೋಕ್ ಅವರು ಆಗಮಿಸಿದ್ದಾರೆ. ಈಗ ಒಬ್ಬೊಬ್ಬರೇ ಬಂದವ್ರನ್ನ ಅಲ್ಲಿ ಮಾತನಾಡಿಸುವಂಥದ್ದಾಗ್ತಿದೆ. ನಾವು ಕೂಡ ಸಂಬಂಧಪಟ್ಟಂಥ ಶಾಸಕರುಗಳಿಗೆ, ಸಂಸದರಿಗೆ TV9 ಮೂಲಕ ಸೇತುವೆಯಾಗಿ ಅವರಿಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ವಿ. ಪೋಷಕರು ಕೂಡ ನಮ್ಮಲ್ಲಿ ಅನೇಕ ವಿನಂತಿಗಳನ್ನು ಮಾಡ್ಕೊಳ್ತಾ ಇದ್ರು. ಸೊ ಈಗ ಒಂದು ರಿಲೀಫ್ ಸಿಕ್ಕಿರುತ್ತೆ. ಸೊ ಬೆಂಗಳೂರಿಗೆ ಬಂದಿರುವಂಥ 11 ಮಂದಿ ಕನ್ನಡಿಗರು, ಸೈಯದ ಸೇರಿದ ಹಾಗೆ ಇಂಚರ ಮುಂತಾದಂಥ ವಿದ್ಯಾರ್ಥಿನಿಯರು ಬಂದು ತಮ್ಮ ಖುಷಿಯನ್ನು ಹಂಚ್ಕೋತಾ ಇದ್ರು. ಈಗ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದ್ದಾರೆ ಪ್ರಹ್ಲಾದ್ ಜೋಶಿ. ಅದೇ ರೀತಿಯಾಗಿ ಆರ್ ಅಶೋಕ್ ಬೆಳಗ್ಗೆನೇ ಬಂದು ಎಲ್ಲರನ್ನೂ ಕೂಡ ಬರಮಾಡಿಕೊಂಡ್ರು. ಅದಾದಮೇಲೆ ಅಲ್ಲೇ ಇದ್ದಂಥ ಹಾಲ್ನಲ್ಲಿ ಪೋಷಕರ ಜೊತೆಗೆ ಎಲ್ಲರ ಜೊತೆ ಕೂಡ ಮಾತನಾಡಿದರು. ಸೊ ಸರ್ಕಾರಗಳ ಪಾತ್ರ ಈ ಸಂದರ್ಭದಲ್ಲಿ ಭಾಳ ಮುಖ್ಯ ಆಗುತ್ತೆ. ಯಾಕಂದರೆ ಜನ ಅಲ್ಟಿಮೇಟ್ಲಿ ನಂಬಿರುವಂಥದ್ದೇ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರವನ್ನು. ಸೊ ದೆಹಲಿಯಿಂದ ಇಲ್ಲಿಗೆ ಬರಬೇಕಾದಂಥ ಫ್ಲೈಟ್ ಚಾರ್ಜ್ ಇದೆಲ್ಲವನ್ನು ಕೂಡ ರಾಜ್ಯ ಸರ್ಕಾರ ನೋಡಿಕೊಂಡಿದೆ. ಸೊ ಯುಕ್ರೇನ್ನಿಂದ ಬೆಂಗಳೂರಿಗೆ ಈಗ ಕರ್ನಾಟಕದ ವಿದ್ಯಾರ್ಥಿಗಳು ಆಗಮಿಸಿದ್ದಾರೆ. ಇದೀಗ ವಿಜಯಲಕ್ಷ್ಮಿ ಯುಕ್ರೇನ್ನಿಂದ ಬಂದು ಈಗ ಬೆಂಗಳೂರು ರೀಚ್ ಆಗಿರುವಂಥ ಸ್ಟೂಡೆಂಟ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ವಿಜಯಲಕ್ಷ್ಮಿ, ಫಸ್ಟ್ ಆಫ್ ಆಲ್ ಮತ್ತೆ ಸ್ವಾಗತ ಕರ್ನಾಟಕಕ್ಕೆ. ಸೊ ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್? ವಾರ್ ಡಿಕ್ಲೇರ್ ಆಯಿತು ಅಂದ ಕೂಡಲೇ ನಿಮ್ಗೆ ಎಷ್ಟು ಭಯ ಆಯಿತು, ಈಗ ರೀಚ್ ಆದಮೇಲೆ ಎಷ್ಟು ರಿಲೀಫ್ ಆಗ್ತಿದೆ? ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ಲೈಕ್ ನಾವಿಲ್ಲಿ ತಲುಪಿರೋದು ತುಂಬ ದೊಡ್ಡ ವಿಷಯ. ಇವ್ಯಾಕ್ಯುಯೇಟ್ ಮಾಡೋದು ಈಸಿ ಟಾಸ್ಕ್ ಅಲ್ಲ. ಸೊ ಲಿಟ್ರಲಿ ಥ್ಯಾಂಕ್ ಯು ಸೋ ಮಚ್ ಗವರ್ಮೆಂಟ್ ಆಫ್ ಇಂಡಿಯಾ, ನರೇಂದ್ರ ಮೋದಿ ಅವ್ರಿಗೆ, ಆಮೇಲೆ ಎಂಬಸೀಸ್ ಪ್ರೆಸೆಂಟ್ ಸ್ಪೆಷಲಿ ಕೀವ್ ಯುಕ್ರೇನಲ್ಲಿ ಮತ್ತು ರೊಮೇನಿಯಾ ಅಲ್ಲಿ ನಮಗೆ ಒಂದು ಚೂರು ಡಿಫಿಕಲ್ಟಿ ಎಲ್ಲೂ ಆಗಲಿಲ್ಲ. ನಾವು ತುಂಬ ಸಕ್ಸಸ್ಫುಲಿ ಇಲ್ಲಿ ಬಂದು ತಲುಪಿದ್ದೀವಿ ಅಂದರೆ ಅದಕ್ಕೆ ಗವರ್ಮೆಂಟ್ ಆಫ್ ಇಂಡಿಯಾನೇ ಕಾರಣ. ವಿಜಯಲಕ್ಷ್ಮಿ, ಕರ್ನಾಟಕದಲ್ಲಿ ಯಾವ ಭಾಗದವ್ರು ನೀವು? ಬೆಂಗಳೂರವ್ರನ್ನ ಅಥವಾ ಬೇರೆ ಜಿಲ್ಲೆಯವರ? ನಾವು ಬಾರ್ನ್ ಆ್ಯಂಡ್ ಬಾಟಪ್ ಬ್ಯಾಂಗ್ಳೂರೇನೆ. ನಮ್ಮ ಮನೆ ಇರೋದು ಓಲ್ಡ್ ಏರ್ಪೋರ್ಟ್ ರೋಡಲ್ಲಿ. ಯುಕ್ರೇನಲ್ಲಿ ಯಾವ ಭಾಗದಲ್ಲಿದ್ರಿ, ಯಾವ ಪ್ರದೇಶದಲ್ಲಿ? ಈಗ ಏನು ಬ್ಯಾಚ್ ಬಂದಿದೆ ಎಲ್ಲ ಒಂದೇ ಕಾಲೇಜ್ನಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದಂಥವ್ರು ನೀವು? ಹೌದು. ಸೊ ಬೇಸಿಕ್ಲಿ ಎಂಬಸಿ ಅವರು ಲೈಕ್ ಯಾವಾಗ ಇದು ವಾರ್ ಸಿಚುವೇಶನ್ ಎಲ್ಲ ಅಗ್ರಿವೇಟ್ ಆಯಿತು, ಅವ್ರು ಹೇಳಿದ್ರು ದ್ಯಾಟ್ ಬಾರ್ಡರ್ ಹತ್ರ ನೀವು ಆದಷ್ಟು ಬೇಗ ತಲುಪಬೇಕು ಅಂತ 4 ಕಂಟ್ರೀಸ್ ಚೂಸ್ ಮಾಡಿದ್ರು ಯಾವ್ಯಾವ್ದು ನಮ್ಗೆ ಹೆಲ್ಪ್ ಮಾಡೋಕ್ಕಂದರೆ ಇದು ಇಂಡಿಯನ್ ಎಂಬಸೀಸ್ ಅಲ್ಲಿ ಕೇಮ್ ಫಾರ್ವರ್ಡ್ ಆ್ಯಂಡ್ ವಾಸ್ ರೆಡಿ ಟು ಹೆಲ್ಪ್ ಅಸ್. ಅದು ಬೇಸಿಕ್ಲಿ ಬಂದು ರೊಮೇನಿಯಾ, ಸ್ಲೋವೇಕಿಯಾ, ಹಂಗೇರಿ ಮತ್ತು ಪೋಲೆಂಡ್. ಸೊ ನಾವು ವಿ ವರ್ ದ ಕ್ಲೋಸೆಸ್ಟ್ ಟು ರೊಮೇನಿಯಾ. ನಮ್ಮ ಕಾಲೇಜಿಂದ ಜಸ್ಟ್ 40 minutes. ಸೊ ನಾನು ಓದ್ತಿರೋದು ಬಂದು ಬುಕೋವಿನಿಯನ್ ಸ್ಟೇಟ್ ಮೆಡಿಕಲ್ ಯೂನಿವರ್ಸಿಟಿ, ಚರ್ನೋವಿತ್ಸಿ ಅಂತ. ಅದು ವೆಸ್ಟರ್ನ್ ಮೋಸ್ಟ್ ಪಾರ್ಟ್ ಆಫ್ ಯುಕ್ರೇನ್. ಸೊ ನಾವು ತುಂಬ ಸೇಫ್ ಆಗಿದ್ವಿ. ಬಟ್ ಏನು ಅಂದರೆ ನಾವು ಇವ್ಯಾಕ್ಯುಯೇಟ್ ಆಗಬೇಕಿತ್ತು, ಬಿಕಾಸ್ ನಾಳೆ ಏನಾಗುತ್ತೆ ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಇವತ್ತವರೆಗೂ ನಾವು ತುಂಬ ಸೇಫ್ ಆಗಿದ್ವಿ. ಇನ್ನು ಬಹಳಷ್ಟು ಮಂದಿ ಕೀವ್, ಕಾರ್ಕಿವ್ ಆ ಭಾಗದಲ್ಲಿದ್ದಾರೆ. ಮೇ ಬಿ ಅವರಿಗೆ ಹೆಚ್ಚಿನ ಒಂದು ಭಯ, ಆತಂಕ ಇದೆ ಅಂತ ಅನ್ಸುತ್ತೆ, ನೀವು ಅಲ್ಲಿ ನೋಡಿದ ಹಾಗೆ. ಲೈಕ್ ನನ್ನ ತುಂಬ ಕ್ಲೋಸ್ ಫ್ರೆಂಡ್ಸ್ ಇದ್ದಾರೆ ಆ್ಯಂಡ್ ಲೈಕ್ ಅಟ್ಲೀಸ್ಟ್ 15,000 ಮಕ್ಕಳು ಸ್ಟ್ಯಾಟಿಸ್ಟಿಕ್ಲಿ ಇದ್ದಾರೆ ಯುಕ್ರೇನಲ್ಲಿ. 15,000ಅಲ್ಲಿ ಇವಾಗ ನಾವು 500 ಇವ್ಯಾಕ್ಯುಯೇಟ್ ಆಗಿದ್ದೀವಿ ಇವತ್ತು, ಅಂದರೆ ಇವಾಗವರೆಗೂ ಪ್ರೆಸೆಂಟ್ ಸಿನಾರಿಯೋ. ಸೊ ನೀವೇ ಯೋಚನೆ ಮಾಡಿ ಇನ್ನು ಎಷ್ಟು ಜನ ಇದ್ದಾರೆ ಅಂತ. ಆ್ಯಂಡ್ ಕೀವ್ ಆ್ಯಂಡ್ ಕಾರ್ಕಿವಲ್ಲಿರೋರಂತೂ ದೇ ಆರ್ ಆ್ಯಕ್ಚುಲಿ ಫೇಸಿಂಗ್ ದ ಕ್ರೈಸಿಸ್. ಅವ್ರು ರಿಯಲಿ ಪ್ರಾಬ್ಲಮ್ ಅಲ್ಲಿದ್ದಾರೆ. ಲೈಕ್ ಅವರಿಗೆ ಬಾಂಬಿಂಗ್ ಕೇಳಿಸ್ತಿದೆ, ಆಮೇಲೆ ಬಾಂಬ್ ಶೆಲ್ಲಿಂಗ್ ನಡೀತಿದೆ. ಲೈಕ್ ಅವರಿಗೆ ಫೈಟರ್ ಕ್ರಾಫ್ಟ್ ಸೌಂಡ್ ಕೇಳಿಸ್ತಿದೆ. ಅವ್ರ ಸಿಟಿನಲ್ಲೇ ಸಡನ್ನಾಗಿ ಸೈರನ್ ಸ್ಟಾರ್ಟ್ ಆಗಿ ಹೋಗ್ಬಿಡುತ್ತೆ.
ಸೊ ಅವ್ರು ರಿಯಲಿ ಕ್ರೈಸಿಸಲ್ಲಿದ್ದಾರೆ ಈಗ. ಅವ್ರನ್ನ ಸೇವ್ ಮಾಡೋದು, ಅವ್ರನ್ನ ರೆಸ್ಕ್ಯೂ ಮಾಡೋದು ನಮ್ಮ ಪ್ರೈಮರಿ ಇಂಪಾರ್ಟೆನ್ಸ್ ಈಗ. ವಿಜಯಲಕ್ಷ್ಮಿ ಅವರು, ಈಗ ನಿಮ್ಮ ಜೊತೆ ಮಾತನಾಡಿದಂಥ ಸ್ಟೂಡೆಂಟ್ಸ್ ಯಾರು ಕೀವ್ ಭಾಗದಲ್ಲಿದ್ದಾರೆ ಅವರು ಏನು ಹೇಳ್ತಿದ್ದಾರೆ, ಎಷ್ಟು ಕಷ್ಟ ಆಗ್ತಿದೆ ಅವರಿಗೆ ಊಟಕ್ಕೆ ಎಸ್ಪೆಷಲಿ, ಜೊತೆಗೆ ಭಾಳಷ್ಟು ಮಂದಿ ಬಂಕರ್ಗಳಲ್ಲಿದ್ದಾರೆ, ಸೊ ಅವರ ಪರಿಸ್ಥಿತಿ ಹೇಗಿದೆ ಅಂತ? ಆಲ್ಮೋಸ್ಟ್ ಎಲ್ಲರೂ ಬಂಕರಲ್ಲೇ ಇರೋದೀಗ. ಬಿಕಾಸ್ ಇವಾಗ ಲೈಕ್ ನಾರ್ಮಲ್ ಪೀಪಲ್ಗೂ ಅವರು ಅಗ್ರಿವೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ. ಲೈಕ್ ಫಸ್ಟ್ ಡೇ ಬರೀ ಅವ್ರು ಏರ್ಪೋರ್ಟ್ಸ್ನ ಶಟ್ ಡೌನ್ ಮಾಡ್ಕೊಂಬಂದರು ಸೊ ದಟ್ ಯಾರು ಆಚೆ ಹೋಗ್ಬಾರ್ದು ಅಂತ. ಆಮೇಲೆ ಸೆಕೆಂಡ್ ಡೇ ಲೈಕ್ ದೂರದಲ್ಲಿ ಬಾಂಬ್ ಹಾಕಿದ್ರು, ಅವಾಗ ಜಾಸ್ತಿ ಜನ ಸತ್ತಿರಲಿಲ್ಲ, ಜಾಸ್ತಿ ಜನ ಇಂಜೋರ್ ಆಗಿರಲಿಲ್ಲ. ಬಟ್ ಇವಾಗ ಬಿಕಾಸ್ ಯುಕ್ರೇನ್ ಸರೆಂಡರ್ ಆಗೋವರೆಗೂ ರಷ್ಯನ್ ಗವರ್ಮೆಂಟ್ ಬಿಡ್ತಿಲ್ಲ, ಸೊ ಇವ್ರಿಗೆ ಸರೆಂಡರ್ ಮಾಡ್ತಿಲ್ಲ, ಅವ್ರು ಇನ್ನೂ ಅಗ್ರಿವೇಟ್ ಆಗ್ತಿದ್ದಾರೆ. ಸೊ ಇವತ್ತು ತುಂಬ ಮ್ಯಾಸಿವ್ ಆಗಿ ಇಂಜುರೀಸ್ ಆಗಿದೆ. ನಾನು ನ್ಯೂಸಲ್ಲಿ ಓದಿದೆ ದಟ್ ಕೆಲವು ಯುಕ್ರೇನಿಯನ್ಸ್ದು ಡೆತ್ ಎಲ್ಲ ಆಗಿದೆ ಅಂತ. ಸೊ ಈಗ ನಾರ್ಮಲ್ ಪೀಪಲ್ ಎಫೆಕ್ಟ್ ಆಗ್ತಿದ್ದಾರೆ. ಸೊ ಇದ್ರದ್ದು ಒಂದೇ ಸೊಲ್ಯೂಷನ್ ಬಂದು ನಮ್ಮ ಮಕ್ಕಳನ್ನ ನಾವು ಹೆಂಗೆ ಸೇವ್ ಮಾಡಬೇಕು ಅನ್ನೋದು. ತುಂಬ ಮಕ್ಕಳು ಎಂಬಸಿಯಲ್ಲೂ ಕೂತಿದ್ದಾರೆ, ಎಂಬಸಿಯಲ್ಲಿರೋರು ಆರ್ ರಿಲೇಟಿವ್ಲಿ ಸ್ಟಿಲ್ ಸೇಫ್. ಇನ್ನೂ ಲೈಕ್ ಈಗ ನಾನು ಅಪಾರ್ಟ್ಮೆಂಟಲ್ಲಿದ್ದೆ ಫಾರ್ ಎಕ್ಸಾಂಪಲ್ ಅಂದರೆ, ನಾನು ಅಪಾರ್ಟ್ಮೆಂಟಲ್ಲಿ ಸಮ್ ಬಾಂಬ್ ಶೆಲ್ಲಿಂಗ್ ಆಯಿತು, ಸೊ ನಾನು ಲಿಟ್ರಲಿ ಸುಮ್ಮನೆ ಓಡೋಗ್ಬಿಟ್ಟಿದ್ದೀನಿ ವಿತೌಟ್ ಕ್ಲೋತ್ಸ್, ವಾಟರ್, ಫುಡ್ ಏನೂ ಇಲ್ದಿರೆ. ಸೊ ಈಗ ಮಕ್ಕಳು ಹಂಗೆ ಇದ್ದಾರೆ, ಲೈಕ್ ಅವರು ಎಲ್ಲಿ ಬೇಕೋ ಅಲ್ಲಿ ಮಲಗ್ತಿದ್ದಾರೆ, ಅವ್ರ ಹತ್ರ ನೀರಿಲ್ಲ, ಊಟ ಇಲ್ಲ, 2 ಲೀಟ್ರ್ ನೀರಿದೆ, 10-20 ಜನ ಇದ್ದಾರೆ. ವಿಜಯಲಕ್ಷ್ಮಿ ಅವರೇ, ನೀವು ಯುಕ್ರೇನಲ್ಲೇ ಇದ್ದಿದ್ದರಿಂದ ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಈಗ ನಿಮ್ಮನ್ನ ಎವ್ಯಾಕ್ಯುವೇಟ್ ಮಾಡೋದಷ್ಟು ಈಸಿ ಈ ಕಾರ್ಕಿವ್ ಈಸ್ಟರ್ನ್ ಪಾರ್ಟ್ನಲ್ಲಿ ಇರುವಂಥ ವಿದ್ಯಾರ್ಥಿಗಳನ್ನ ಎವ್ಯಾಕ್ಯುವೇಟ್ ಮಾಡೋದಷ್ಟು ಸುಲಭ ಇದೆ ಅಂತ ಅನ್ಸುತ್ತಾ, ತುಂಬ ಟಫ್ ಇದೆ ಅಂತ ಅನ್ನಿಸ್ತಾ ಇದೆ? ಅಲ್ಲಿಂದ ಏನಾಗ್ಬೋದು ಅಂತ? ಲೈಕ್ ಈಗ ಆ್ಯಕ್ಚುಲಿ ಅವ್ರನ್ನ ಇವ್ಯಾಕ್ಯುಯೇಟ್ ಮಾಡೋದು ತುಂಬ ಕಷ್ಟ. ಬಿಕಾಸ್ ಇಟ್ ಈಸ್ ನಾಟ್ ಆನ್ ಈಸಿ ಜಾಬ್. ಬಿಕಾಸ್ ಎಲ್ಲ ಕಡೆ ರಷ್ಯನ್ಸ್ ಓಡಾಡ್ತಿದ್ದಾರೆ. ಲೈಕ್ ಈವನ್ ನಮ್ಮ ಗವರ್ಮೆಂಟ್ ಹೋಗೋದಕ್ಕೂ ಈಸಿ ಅಲ್ಲ ಅದು. ಬಟ್ ಏನು ಅಂದರೆ ಸಮ್ಹೌ ಎಂಬಸಿ ವಿಲ್ ಫಿಗರ್ ಇಟ್ ಔಟ್. ನಮ್ಮ ಗವರ್ಮೆಂಟ್ ಏನೋ ಒಂದು ಮಾಡುತ್ತೆ, ಬಟ್ ಅಲ್ಲಿವರೆಗೂ ನಾವು ಪೇಷನ್ಸಾಗಿ ವೆಯ್ಟ್ ಮಾಡಬೇಕು. ಈಗ ನಿಮಗೆ ಮೊದಲ 2ನೇ ಬ್ಯಾಚ್, ಫಸ್ಟ್ ಸೆಕೆಂಡ್ ಬ್ಯಾಚ್ನಲ್ಲಿ ನಿಮಗೆ ಅವಕಾಶ ಸಿಕ್ತು, ಆ ಒಂದು ಕಾಲ್ ಬಂದಾಗ ಅಥವಾ ನೀವು ಸೆಕೆಂಡ್ ಬ್ಯಾಚಲ್ಲಿ ಹೋಗ್ತಾ ಇದ್ದೀರಾ ಅಂತ ಬಂದಾಗ ಎಷ್ಟು ಖುಷಿ ಆಯ್ತು ನಿಮಗೆ? ಆಗ ಸಿಚುವೇಶನ್ ಹೇಗಿತ್ತು ಅಂತಲ್ಲಿ? ನಾವು ತುಂಬ ಖುಷಿಪಟ್ವಿ ದಟ್ ನಮಗೆ ಫಸ್ಟ್ ಬ್ಯಾಚಲ್ಲೇ ಹೆಸರು ಬಂತು ಅಂತ. ಬಿಕಾಸ್ ನಾವು ಕ್ಲೋಸೆಸ್ಟ್ ಇದ್ವಿ ಬಾರ್ಡರ್ಗೆ. ಓಕೆ ನಾವು ಮತ್ತೆ ಮಾತನಾಡೋಣ ವಿಜಯಲಕ್ಷ್ಮಿ ಅವ್ರ ಜೊತೆಗೆ. ಇದು ಸದ್ಯಕ್ಕೆ ಇರುವಂಥ ಪರಿಸ್ಥಿತಿ. ಯಾರು ರೊಮ್ಯಾನಿಯಾದ ಬಾರ್ಡರ್ನಲ್ಲಿದ್ದಾರೆ ಅವ್ರನ್ನ ಎವ್ಯಾಕ್ಯುವೇಟ್ ಮಾಡುವಂಥದ್ದು ಸುಲಭ ಆಯಿತು, ಯಾಕಂದರೆ ಹತ್ತಿರ ಇದ್ದರೂ ತೀರಾ ರಿಸ್ಕ್ ಇರಲಿಲ್ಲ, ಅಲ್ಲಿ ದಾಳಿಗಳು ಹೆಚ್ಚಾಗಿ ಆಗ್ತಿರ್ಲಿಲ್ಲ. ಆದರೆ ಈಗ ನಿಜವಾಗ್ಲೂ ಇರುವಂಥ ಸವಾಲಿದೆಯಲ್ಲ, ಅದು ರಾಜಧಾನಿ ಕೀವ್ ಅಲ್ಲಿಂದ ಮತ್ತು ಕಾರ್ಕಿವ್ ಈ ಕಡೆಯಿಂದ ಕರ್ಕೊಂಡು ಬರುವಂಥದ್ದು. ಸೊ ಈಗ ಜನಪ್ರತಿನಿಧಿಗಳು ಬಂದು ಅಲ್ಲಿ ವೆಲ್ಕಮ್ ಮಾಡ್ತಿರ್ಬೋದು ಎಲ್ಲ ಓಕೆ, ಬಟ್ ಇದು ಸ್ವಲ್ಪ ಈಸಿ ಇತ್ತು. ಆದರೆ ಇನ್ನು ಮುಂದೆ ಇರುವಂಥದ್ದು ಇದೆಯಲ್ಲ, ನಿಜಕ್ಕೂ ಯಾರು ಆತಂಕದಲ್ಲಿದ್ದಾರೆ, ಯಾರು ಈ ಅಟ್ಯಾಕ್ ಆಗ್ತಿರುವಂಥ ಏರಿಯಾದಲ್ಲಿದ್ದಾರೆ ಅವ್ರನ್ನ ಕರೆದುಕೊಂಡು ಬರುವಂಥದ್ದು ನಿಜವಾದಂಥ ಸವಾಲು. ಸೊ ಅದನ್ನು ಕೇಂದ್ರ ಸರ್ಕಾರ ಯಾವ ರೀತಿ ಮ್ಯಾನೇಜ್ ಮಾಡುತ್ತೆ, ರಷ್ಯಾ ಜೊತೆಗೆ ಈ ವಿಚಾರದಲ್ಲಿ ಮಾತುಕತೆ ನಡೆಸಬೇಕಾಗುತ್ತೆ. ನಿರಂತರವಾಗಿ ಕಾಂಟ್ಯಾಕ್ಟ್ನಲ್ಲಿದ್ದಾರೆ ಹೌದು, ಆದರೆ ನಮ್ಮ ವಿದ್ಯಾರ್ಥಿಗಳನ್ನು ಈ ಡೇಂಜರ್ ಝೋನ್, ರೆಡ್ ಝೋನ್ ಏನಿದೆ ಅಲ್ಲಿಂದ ಬರುವಂಥದ್ದು ನಿಜವಾದಂಥ ಸವಾಲು. ಸೊ ಅದಕ್ಕೋಸ್ಕರ ಈಗ ಪಾಪ ಆ ಪೋಷಕರಿಗೆ ಕಾಯ್ತಿರ್ತಾರೆ. ಕರ್ನಾಟಕದ ಅನೇಕ ವಿದ್ಯಾರ್ಥಿನಿಯರು ಆ ರೆಡ್ ಝೋನ್ನಲ್ಲಿದ್ದಾರೆ, ಎಲ್ಲಿ ಅಟ್ಯಾಕ್ ಇದೆ ಅಲ್ಲಿ. ಹಾಗಾಗಿ ಇದು ನಿಜವಾಗ್ಲೂ ಇರುವಂಥ ಚಾಲೆಂಜ್. ಈಗ ಆಲ್ಮೋಸ್ಟ್ ಈಗ ನಮ್ಮ ಜೊತೆ ಮಾತನಾಡಿದಂಥ ಎಲ್ಲ ಸ್ಟೂಡೆಂಟ್ಸ್ಗಳು ಹೇಳ್ತಾ ಇದ್ದಿದ್ದು ಒಂದೇ, ನಾವಿದ್ದಂಥ ಪ್ರದೇಶದಲ್ಲಿ ಹೆಚ್ಚಿನ ಅಟ್ಯಾಕ್ ಆಗಿಲ್ಲ, ನಾವು ಸೇಫ್ ಆಗಿದ್ವಿ, ನಾವು ಬಾರ್ಡರ್ಗೆ ಹತ್ತಿರ ಇದ್ದಂಥ ಕಾರಣ ನಮ್ಮನ್ನು ಬೇಗ ಕರೆದುಕೊಂಡು ಬರಲಾಯಿತು. ಆದರೆ ಮುಂದೆ ನಿಜಕ್ಕೂ ಆ ಚಕ್ರವ್ಯೂಹವನ್ನು ದಾಟಿ ಹೇಗೆ ನಮ್ಮ ವಿದ್ಯಾರ್ಥಿಗಳನ್ನು ಕರ್ಕೊಂಡು ಬರ್ತಾರೆ, ಸೊ ಅದು ನಿಜಕ್ಕೂ ಈಗ ಎಲ್ರಿಗೂ ಕೂಡ ಇರುವಂಥ ಕುತೂಹಲ. ಅದೇ ರೀತಿಯಾಗಿ ಪೋಷಕರಲ್ಲಿರುವಂಥ ಆತಂಕ. ಬೆಂಗಳೂರಿಗೆ ಈಗ 11 ವಿದ್ಯಾರ್ಥಿಗಳು ಆಗಮಿಸಿದ್ದಾರೆ. ಒಬ್ಬರೇ ನಮ್ಮ ಜೊತೆ ಮಾತನಾಡ್ತಾ ಇದ್ರು, ಸೈಯದ ಆಗಲೇ ಮಾತನಾಡ್ತಾ ಹೇಳ್ತಾ ಇದ್ರು. ಈಗ ವಿಜಯಲಕ್ಷ್ಮಿ ಅವರು ಅವರ ಒಂದಷ್ಟು ಒಪಿನಿಯನನ್ನು ಶೇರ್ ಮಾಡ್ತಾ ಇದ್ರು. ಅವ್ರಿಗೆ ನಿಜವಾಗ್ಲೂ ಅವರ ಫ್ರೆಂಡ್ಸ್ ಭಾಳಷ್ಟು ಮಂದಿ ಈ ಈಸ್ಟರ್ನ್ ಯುಕ್ರೇನ್ನಲ್ಲಿದ್ದಾರೆ, ಅಲ್ಲೇ ಹೆಚ್ಚಿನ ಅಟ್ಯಾಕ್ ಆಗ್ತಿರೋದು ಡೊನ್ಬಾಸ್ ಏರಿಯಾದಿಂದ. ಹಾಗಾಗಿ ಅವ್ರನ್ನ ಬೇಗ ಕರೆದುಕೊಂಡು ಬರುವಂಥದ್ದನ್ನು ಮಾಡಬೇಕು ಅಂತ ಇವರು ಕೂಡ ಒತ್ತಾಯ ಮಾಡ್ತಿದ್ದಾರೆ. ನಾವು ಬಂದಿದ್ದೀವಿ ಖುಷಿ ಹೌದು, ಆದರೆ ನಮ್ಮ ಅನೇಕ ಸ್ನೇಹಿತರು ಸುಮಾರು 15,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಲ್ಲಿದ್ದಾರೆ. ಸೊ ಅವ್ರನ್ನ ಎವ್ಯಾಕ್ಯುವೇಟ್ ಮಾಡುವಂಥದ್ದು ಆಗಬೇಕು. ಅವರು ನಿಜಕ್ಕೂ ಆತಂಕದಲ್ಲಿದ್ದಾರೆ. ಯಾಕಂದರೆ ಒಂದು ಕಡೆ ಯುಕ್ರೇನ್ ಕಂಪ್ಲೀಟ್ ಮಾತುಕತೆಗೂ ಕೂಡ ಬಗ್ತಾ ಇಲ್ಲ, ಇನ್ನೊಂದು ಕಡೆ ಪ್ರತ್ಯುತ್ತರ ಕೊಡ್ತೀವಿ ಅನ್ನೋದು ಹೇಳ್ತಾ ಇದೆ. ರಷ್ಯಾವನ್ನು ಈ ವಿಚಾರ ಭಾಳ ಟ್ರಿಗರ್ ಆಗ್ತಾ ಇದೆ ರಷ್ಯಾಗೆ. ಹಾಗಾಗಿ ಇವತ್ತು ಭಾಳಷ್ಟು ಸಿವಿಲಿಯನ್ಸ್ ಅಲ್ಲಿ ಸಾವನ್ನಪ್ಪಿದ್ದಾರೆ ಅನ್ನೋದು ಮಾಹಿತಿ ಕೂಡ ಸಿಗ್ತಾ ಇರೋದ್ರಿಂದ ಸಹಜವಾಗಿ ಆ ಭಾಗದಲ್ಲಿರುವಂಥ ಪೋಷಕರಿಗೆ ಅಥವಾ ಅವರ ವಿದ್ಯಾರ್ಥಿಗಳ ಪೋಷಕರೇನಿದ್ದಾರೆ ಅವರಿಗೆ ಆತಂಕ ಇದೆ.
ವಿಜಯಲಕ್ಷ್ಮಿ ಮತ್ತೆ ಕನೆಕ್ಟ್ ಆಗಿದ್ದಾರೆ ನಮಗೆ, ಮತ್ತೆ ಹೆಚ್ಚಿನ ಒಂದಷ್ಟು ಎಕ್ಸ್ಪೀರಿಯನ್ಸ್ ಅನ್ನು ಶೇರ್ ಮಾಡ್ತಾ ಇದ್ರು ಅವರು. ವಿಜಯಲಕ್ಷ್ಮಿ ಅವರೇ, ಆಗಲೇ ನೀವು ಒಂದಷ್ಟು ವಿಚಾರ ಹೇಳ್ತಾ ಇದ್ರಿ. ಸೊ ನಿಮ್ಮ ಹಾಸ್ಟೆಲ್ನಿಂದ ಎಲ್ಲಿದ್ರಿ ಅಲ್ಲಿಂದ ಈ ಬಾರ್ಡರ್ವರೆಗೆ ಬರುವಂಥ ಪ್ರಯಾಣ ಅದು ಹೇಗಿತ್ತು ಅಂತ? ಆ್ಯಕ್ಚುಲಿ ನಮ್ಮ ಕಾಲೇಜಲ್ಲಿ ಇಂಡಿಯನ್ ಸ್ಟೂಡೆಂಟ್ ಸೊಸೈಟಿ ಅನ್ನೋದೊಂದು ಕಮ್ಯುನಿಟಿ ಇದೆ. ಸೊ ನಮಗೆ ಯಾವಾಗ ನ್ಯೂಸ್ ಬಂತು ದಟ್ ನಾವು ಬಾರ್ಡರ್ಗೆ ತಲುಪಬೇಕು ಅಂತ, ನಮ್ಮ ಕಾಲೇಜ್ ಅವರೇನೆ ಅಂದರೆ ನಮ್ಮ ಇಂಡಿಯನ್ ಸ್ಟೂಡೆಂಟ್ ಸೊಸೈಟಿ ನಾವು ಬಸ್ ಮಾಡ್ಕೊಂಡ್ವಿ ರೊಮೇನಿಯಾಗೆ. ಅದರಲ್ಲಿ ನಮಗೆ ಕ್ಲಿಯರಾಗಿ ಇನ್ಸ್ಟ್ರಕ್ಷನ್ಸ್ ಬಂತು ಎಂಬಸಿ ಕಡೆಯಿಂದ ದಟ್ ನೀವು ಇಂಡಿಯನ್ ಫ್ಲ್ಯಾಗ್ ಹಾಕ್ಕೊಂಡೇ ಹೊರಡಬೇಕು. ಬಿಕಾಸ್ ಆಲ್ರೆಡಿ ಮಾರ್ಷಲ್ ಲಾ ಲಾಂಚ್ ಆಗಿತ್ತು. ಕಮ್ಮಿ ಮಕ್ಕಳು ಮಾತ್ರ, ಅಂದರೆ ಲೆಸ್ ನಂಬರ್ ಆಫ್ ಪೀಪಲ್ ಒಂದು ಜಾಗದಲ್ಲಿ ಇರಬೇಕಿತ್ತು. ಸೊ ನಾವು 50-60 ಪೀಪಲ್ ಹೋಗ್ತಿದ್ವಿ. ಸೊ ಆವಾಗ ಅವರು ನಮಗೆ ಇಂಡಿಯನ್ ಫ್ಲ್ಯಾಗ್ ಹಾಕೋಕೆ ಹೇಳಿದ್ರು. ನಮ್ಮ ಹೋಲ್ ಬಸ್ಸಸಲ್ಲಿ ದೊಡ್ಡ ಇಂಡಿಯನ್ ಫ್ಲ್ಯಾಗ್ ಹಾಕ್ಕೊಂಡು ಎರಡು ಪೊಲೀಸ್ ಗಾಡಿ ಮುಂದೆ, ಆಮೇಲೆ ನಾವು 4 ಬಸ್ಸಸಲ್ಲಿ ಹಿಂದೆಗಡೆನೂ 2 ಪೊಲೀಸ್ ಗಾಡಿ ಹೋಗಿ ನಾವು ಹಂಗೆ ರೀಚ್ ಆದ್ವಿ ಬಾರ್ಡರ್ಗೆ. ನಿಮ್ದೇನಾದರೂ ಚೆಕ್ ಆಗ್ತಿತ್ತಾ? ನೀವು ಸಿಟಿಸನ್ಶಿಪ್ ಇರೋದು ಇಂಡಿಯಾದ್ದೇ, ಅಂಥದ್ದೇನಾದರೂ ಚೆಕ್ ಆಗುವಂಥದ್ದು ಏನಾದರೂ ಆಗ್ತಾ ಇತ್ತಾ ಅಲ್ಲಿ ಆನ್ ದ ವೇ? ಆಫ್ ಕೋರ್ಸ್, ಲೈಕ್ ಇದು ಜಸ್ಟ್ ರ್ಯಾಂಡಮ್ ಆಗಿ ನಾವು ಇವ್ಯಾಕ್ಯುಯೇಟ್ ಆಗೋಕ್ಕಾಗಲ್ಲ. ಲೈಕ್ ನಮ್ಮ ಎಂಬಸಿಗೆ ಕ್ಲಿಯರ್ ಇನ್ಸ್ಟ್ರಕ್ಷನ್ ಗೊತ್ತಿದೆ ದಟ್ ಇವತ್ತು ವಿಜಯಲಕ್ಷ್ಮಿ ತಲುಪಿದಾಳೆ ಇಂಡಿಯಾಗೆ, ಈ ಮಗು ತಲುಪಿಲ್ಲ ಇಂಡಿಯಾಗೆ ಅನ್ನೋದು ಅವ್ರಿಗೆ ತುಂಬ ಕ್ಲಿಯರ್ ಇನ್ಸ್ಟ್ರಕ್ಷನ್ ಇದೆ. ಫಸ್ಟ್ ಆಫ್ ಆಲ್ ನಮ್ಮ ಕಾಲೇಜ್ ಡೇಟಾ ಕಲೆಕ್ಟ್ ಮಾಡ್ತು, ಯಾರ ಮಕ್ಕಳು ಯುಕ್ರೇನಲ್ಲಿದ್ದಾರೆ, ಯಾರ ಮಕ್ಕಳು ಇಂಡಿಯಾಲಿದ್ದಾರೆ ಅಂತ. ಯಾರ ಮಕ್ಕಳು ಯುಕ್ರೇನಲ್ಲಿದ್ದರು ಅವರಿಗೆ ಗೂಗಲ್ ಫಾರ್ಮ್ ಶೇರ್ ಮಾಡಿದ್ರು. ಗೂಗಲ್ ಫಾರ್ಮಲ್ಲಿ ನಾವು ನಮ್ಮ ಹೆಸರು, ಪಾಸ್ಪೋರ್ಟ್ ನಂಬರು, ಫೋನ್ ನಂಬರ್ ಇನ್ ಯುಕ್ರೇನ್, ಫೋನ್ ನಂಬರ್ ಇನ್ ಇಂಡಿಯಾ, ಇಮೇಲ್ ID ಇದೆಲ್ಲ ಕೊಟ್ಟಾದಮೇಲೆ ನಮಗೆ ಒಂದು ಲಿಸ್ಟ್ ಬಂತು ದಟ್ ಈ 240 ಮಕ್ಕಳು ಫಸ್ಟ್ ಬ್ಯಾಚಲ್ಲಿ ಇವ್ಯಾಕ್ಯುಯೇಟ್ ಆಗ್ತಾರೆ ಅಂತ. ಓಕೆ ಓಕೆ. ಸೊ ಅದಾದಮೇಲೆ ನೀವು ಆನ್ ದ ವೇ ಬರಬೇಕಾದ್ರೆ ಏನು ಅಡ್ಡಿ ಆತಂಕ ಚೆಕ್ ಮಾಡುವಂಥದ್ದು ಅಂಥದ್ದೇನಾದರೂ ಆಯಿತಾ? ಯಾಕಂದರೆ ಯುಕ್ರೇನ್ನ ಪೊಲೀಸರು ಕೂಡ ನಿಮ್ಮ ಜೊತೆಗೇನೆ ಬಂದರು ಅಂತ ನಿಮ್ಮ ಬ್ಯಾಚ್ಮೇಟ್ಸ್ ಹೇಳ್ತಾ ಇದ್ರು. ಹೌದು, ಲೈಕ್ ಯುಕ್ರೇನ್ ಪೊಲೀಸ್ ನಮ್ಮ ಜೊತೆ, ಯುಕ್ರೇನ್ ಬಾರ್ಡರ್ವರೆಗೂ ಯುಕ್ರೇನ್ ಪೊಲೀಸ್ ಬಂದಿದೆ, ನಮ್ಮ ಕಾಲೇಜ್ ಬಂದಿದೆ. ಆ್ಯಂಡ್ ಇಂಡಿಯನ್ ಎಂಬಸಿ ಕೀವ್ ಅವರು ಕಾನ್ಸ್ಟೆಂಟ್ ಸಪೋರ್ಟ್. ಅವ್ರು ಲಿಟ್ರಲಿ ಒಂದು 5 to 6 ಮೆಂಬರ್ಸ್ ನಮಗಿಂತ ಮುಂಚೆ ಬಾರ್ಡರಲ್ಲಿ ಆಲ್ರೆಡಿ ಪ್ರೆಸೆಂಟ್ ಇದ್ದರು. ಆ್ಯಂಡ್ ಎವ್ರಿ ಸ್ಟೂಡೆಂಟಿಗೆ ಏನೇನು ಅಸಿಸ್ಟೆನ್ಸ್ ಬೇಕೋ, ನಮಗೆ ನೀರಿನ ಬಾಟ್ಲು, ಒಂದೊಂದು ಕ್ರುಸಾನು, ಅಲ್ಲಿ ಯಾರು ಮಗುಗೆ ಏನು ಡಿಫಿಕಲ್ಟಿ ಆಗಬಾರ್ದು ಅನ್ನೋದಕ್ಕೋಸ್ಕರ ಅದು ನಮಗೆ ಯುಕ್ರೇನ್ ಎಂಬಸಿ ಪ್ರೊವೈಡ್ ಮಾಡ್ತು. ಆ್ಯಂಡ್ ನಾವು ಜಸ್ಟ್ ಬಾರ್ಡರ್ ಕ್ರಾಸ್ ಮಾಡಬೇಕಾದ್ರೇ ಬಸ್ಸಲ್ಲೇ ನಾವು ಕ್ರಾಸ್ ಮಾಡಿದ್ದು. ನಾವು ನಡ್ಕೊಂಡು ಹೋಗಿದ್ದು ಅವೆಲ್ಲ ಮಾಡಲಿಲ್ಲ. ಸೊ ನಾವು ಬಸ್ಸಲ್ಲಿ ಕ್ರಾಸ್ ಮಾಡಿದಾಗ್ಲೂ ನಮ್ಮ ಡಾಕ್ಯುಮೆಂಟ್ ಸಹ ಬಸ್ಸಲ್ಲೇ ಕಲೆಕ್ಟ್ ಆಯಿತು, ಬಸ್ಸಲ್ಲೇ ಸ್ಟ್ಯಾಂಪಿಂಗ್ ಆಯಿತು, ಎಲ್ಲ ಅಲ್ಲೇ ಮಾಡಿರೋದು. ಆ್ಯಂಡ್ ನಾವು ರೊಮೇನಿಯಾಗೆ ತಲುಪಿದ ತಕ್ಷಣ ಇಂಡಿಯನ್ ಎಂಬಸಿ ಇನ್ ರೊಮೇನಿಯಾ ಅವರು ಆಲ್ರೆಡಿ ಅಲ್ಲಿ ಪ್ರೆಸೆಂಟ್ ಇದ್ದರು. ಅವ್ರು ನಮಗೆ ಎಷ್ಟು ಊಟ ಕೊಟ್ಟಿದ್ದಾರೆ ಅಂದರೆ ಲೈಕ್ ವಿ ಆರ್ ಸೋ ಗ್ರೇಟ್ಫುಲ್ ಟು ದೆಮ್. ಯಾವ ಮಗುನೂ ಇವತ್ತು ಕಂಪ್ಲೇಂಟ್ ಮಾಡೋಕ್ಕಾಗಲ್ಲ ದಟ್ ಇವ್ಯಾಕ್ಯುಯೇಷನಲ್ಲಿ ಇದ್ದವ್ರಿಗೆ ಊಟದ ಕಮ್ಮಿ ಆಯಿತು ಅಥವಾ ಏನಾದರೂ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿ ನಮ್ಮನ್ನು ನೋಡ್ಕೊಂಡಿದ್ದಾರೆ. ಲೈಕ್ ಲಿಟ್ರಲಿ ಲೈಕ್ ನಾವು ಎಷ್ಟು ಖುಷಿಯಾಗಿ ಮನೆಗೆ ತಲುಪಿದ್ದೀವಿ ಅಂದರೆ ನಾವಿಷ್ಟು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ನಾವು ಅಂದ್ಕೊಂಡ್ವಿ ಇವ್ಯಾಕ್ಯುಯೇಷನ್ ನಮ್ಮ ಮೆಂಟಾಲಿಟಿನೇ ಬೇರೆ ಇತ್ತು. ಓ ಮೈ ಗಾಡ್, ಥ್ಯಾಂಕ್ ಗಾಡ್ ನಮ್ಮ ಲೈಫ್ ಸೇವ್ ಆಗ್ತಿದೆಯಾ, ಹೆಂಗೋ ತಲುಪ್ತಿದ್ದೀವಿ ಅಂತ. ಬಟ್ ಇವ್ರು ಅದನ್ನು ಎಷ್ಟು ಲಕ್ಸುರಿಯಸ್ ಆಗಿ ಮಾಡಿಕೊಟ್ಟಿದ್ದಾರೆ ನಮ್ಗೆ ಇವ್ಯಾಕ್ಯುಯೇಷನ್ ಆ್ಯಕ್ಚುಲಿ. ವಿಜಯಲಕ್ಷ್ಮಿ ಹಾಗೆ ಸಂಪರ್ಕದಲ್ಲಿ ನಿಮ್ಮ ಜೊತೆ ಮಾತಾಡ್ತೀನಿ. ಅವ್ರ ತಂದೆ ತಾಯಿಗಳು ಕೂಡ ಈ ಸಂದರ್ಭದಲ್ಲಿ ನಿಟ್ಟುಸಿರನ್ನ ಬಿಡ್ತಿದ್ದಾರೆ. ಹಾಗೆ ವಿಜಯಲಕ್ಷ್ಮಿ ಕೂಡ ನೇರ ಸಂಪರ್ಕದಲ್ಲಿ ಆಗ್ಲೇ ನಮ್ಮ ಜೊತೆ ಜಾಯಿನ್ ಆಗಿದ್ರು. ಸೊ ವಿಜಯಲಕ್ಷ್ಮಿ, ನಿಮ್ಮ ಸ್ನೇಹಿತರು ಸಾಕಷ್ಟು ಮಂದಿಯಲ್ಲಿದ್ದಾರೆ, ಯಾಕಂದ್ರೆ ಉಕ್ರೇನ್ನವರೇ ಆದಂತ ವಿದ್ಯಾರ್ಥಿಗಳು ಕೂಡ ಇರ್ತಾರೆ. ಈಗ ಬೇರೆ ಭಾಗದಿಂದ ಬಂದಂತ ವಿದ್ಯಾರ್ಥಿಗಳನ್ನ ಆಯಾ ದೇಶಗಳು ಕರೆಸ್ಕೊಳ್ತಾ ಇದೆ. ಸೊ ಅಲ್ಲಿದ್ದಂತ ವಿದ್ಯಾರ್ಥಿಗಳಲ್ಲಿ ಯಾವ ರೀತಿಯ ಆತಂಕಗಳನ್ನ ನೀವು ಕಾಣ್ತಾ ಇದ್ರಿ? ಏನಾದ್ರೂ ಈಗಾಗಲೇ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಏನಾದ್ರು ಟ್ರೈ ಮಾಡಿದಿರಾ? ಅವರೆಲ್ಲ ಸೇಫ್ ಆಗಿದ್ದಾರಾ? ಯಾವ ರೀತಿ ಅನಿಸ್ತಾ ಇತ್ತು ನಿಮ್ಗೆ ಆ ಒಂದು ಸಿಚುವೇಶನ್ ಅಂತ? ಸ್ಟೂಡೆಂಟ್ಸ್ ಇವ್ಯಾಕ್ಯುಯೇಷನ್ ಈಗ ಯುಕ್ರೇನಲ್ಲಿ ಸ್ಟೂಡೆಂಟ್ ಪಾಪ್ಯುಲೇಷನ್ ಬರೀ ಇಂಡಿಯನ್ಸ್ ಇದೆ ಇರೋದು ಮ್ಯಾಕ್ಸಿಮಮ್. ನಮ್ಮನ್ನು ಬಿಟ್ಟು ಸ್ಟೂಡೆಂಟ್ಸ್ ಯಾರು ಜಾಸ್ತಿ ಜನ ಅಲ್ಲಿ ಇಲ್ಲ. ಮೈನಾರಿಟಿಯಲ್ಲಿ ಗಾನಿಯನ್ಸ್ ಇದ್ದಾರೆ, ಆಮೇಲೆ ನೈಜೀರಿಯನ್ಸ್ ಇದ್ದಾರೆ, ಈಜಿಪ್ಷಿಯನ್ಸ್ ಇದ್ದಾರೆ, ಇರಾನ್, ಇರಾಕ್ ಅವ್ರು ಇದ್ದಾರೆ. ಅವ್ರಿಗೆಲ್ಲ ಅವ್ರ ಗೌರ್ಮೆಂಟ್ ಏನೂ ಮಾಡ್ತಿಲ್ಲ. ours is the only government who has even taken an initiative to even evacuate us because we are huge in number now. 15,000 ಮಕ್ಕಳು ಇದೀವಿ ಅಲ್ಲಿ. ಸೊ ಈಗ ಸಾಕಷ್ಟು ವಿದ್ಯಾರ್ಥಿಗಳು ಒಂದ್ ರೀತಿ ಆತಂಕದಲ್ಲಿದ್ರು ಆ ಸಂದರ್ಭದಲ್ಲಿ. ಸೊ ನೀವು ಹೇಳ್ತಾ ಇದ್ರಿ ಇಂಡಿಯನ್ ಎಂಬಸಿ ಕೂಡ ನಮ್ಮ ಜೊತೆಗಿತ್ತು ಆ ಸಂದರ್ಭದಲ್ಲಿ, ಪೋಷಕರನ್ನ ಕೂಡ ಕಾಂಟ್ಯಾಕ್ಟ್ ಮಾಡಿ ಅವರು ಧೈರ್ಯವನ್ನ ತುಂಬ್ತಾ ಇದ್ರು ಅಂತ ಹೇಳ್ತಾ ಇದ್ರಿ. ಈಗಾಗಲೇ ಒಂದು 11 ಜನ ನೀವೀಗ ಒಂದು ಫಸ್ಟ್ ಬ್ಯಾಚ್ ಅಲ್ಲಿ ಬರ್ತಾ ಇದ್ರಿ. ಸೊ ನೆಕ್ಸ್ಟ್ ಬ್ಯಾಚ್ ಅಲ್ಲಿ ಬಂದಿದ್ದಾರೆ ಸಾಕಷ್ಟು ವಿದ್ಯಾರ್ಥಿಗಳು. ಸೊ ಅವ್ರಿಗೂ ಕೂಡ ಧೈರ್ಯ ತುಂಬುವಂತಹ ಕೆಲಸಗಳನ್ನ ಮಾಡಿದಿರಾ? ಆಕ್ಚುಲಿ ನನ್ನ ಕಾಲೇಜಲ್ಲಿ ಇವಾಗ ಫಸ್ಟ್ ಇವ್ಯಾಕ್ಯುಯೇಟ್ ಆಗಿರೋದು ಬರೀ ನಮ್ಮ ಕಾಲೇಜ್ ಮಾತ್ರನೇ.
ನಮ್ಮ ಕಾಲೇಜಲ್ಲಿ ಪೂರ್ತಿ ಕರ್ನಾಟಕದಿಂದ ಇರೋದೇ ನಾನು ಒಬ್ಳು ಸೀನಿಯರು, ಇನ್ನೆಲ್ಲರೂ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಮಕ್ಕಳಿರೋದು. ಸೊ ನನಗೆ ಹೆಂಗಿತ್ತು ಅಂದರೆ, ನನಗೇನಾದರೂ ಒಂದು ಪ್ರೋಸೆಸ್ ಸ್ಟಾರ್ಟ್ ಆದರೆ ಅವ್ರು ನಮ್ಮ ಜೊತೆ ಅವರು ನಮ್ಮ ಜೊತೆ ಬರಬೇಕು. ಬಿಕಾಸ್ ಅವ್ರ ಪೇರೆಂಟ್ಸ್ ನನಗೆ ಕಾಲ್ ಮಾಡ್ತಿದ್ರು, ಏನಮ್ಮ ಏನಾಗ್ತಿದೆ, ನೀವು ಪ್ಲೀಸ್ ನಮ್ಮನ್ನು ಇವ್ಯಾಕ್ಯುಯೇಟ್ ಮಾಡಿ, ನಮಗೂ ಹೆಲ್ಪ್ ಮಾಡಿ, ಅವ್ರಿಗೂ ಎದುರುತ್ತಿದ್ದಾರೆ ಇವ್ರಿಗೂ ಎದುರುತ್ತಿದ್ದಾರೆ. ಸೊ ನನ್ನ ಮೇಲೆ ನಂಗೆ ಅನ್ನಿಸ್ತು ದಟ್ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ ಇದೆ ಕಂಪೇರ್ ಟು ಅದರ್ ಸ್ಟೂಡೆಂಟ್ಸ್ ಅಂತ. ಬಟ್ ನಮ್ಮ ಥರ ಎಷ್ಟೋ ಥೌಸಂಡ್ಸ್ ಮಕ್ಳದ್ದು ರೆಸ್ಪಾನ್ಸಿಬಿಲಿಟಿ ನಮ್ಮ ಗವರ್ಮೆಂಟ್ ತೊಗೊಂಡಿದೆ. ಆ್ಯಂಡ್ ಅವರು ತುಂಬ ಅಂದರೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಿದ್ದಾರೆ. ಸೊ ನಾನೇನು ಹೇಳೋದು ಅಂದರೆ, ಸ್ವಲ್ಪ ಪೀಸ್ಫುಲ್ಲಾಗೆ, ಸ್ವಲ್ಪ ಕಮ್ಮಿ ಪ್ಯಾನಿಕ್ ಆಗಿರೋರು ಅಂದರೆ ಸೇಫರ್ ಪ್ಲೇಸಸ್ಸು ಕಮ್ಮಿ ಪ್ಯಾನಿಕ್ ಆಗಿದ್ಬಿಟ್ಟು ಬಾರ್ಡರ್ ರೀಚ್ ಆದರೆ ನೀವು ಇಂಡಿಯಾಗೆ ರೀಚ್ ಆಗ್ತೀರಾ. ಬಟ್ ಸ್ಥಿತಿ ಲೈಕ್ ಈಗ ಖಾರ್ಕಿವ್ ಮತ್ತು ಕೀವ್ ಅಲ್ಲಿ ಸ್ಪೆಷಲಿ ಇವೆರಡು ಸಿಟೀಸಲ್ಲಿ ತುಂಬ ವರ್ಸ್ಟ್ ಆಗಿದೆ. ಅವ್ರು ಪ್ಯಾನಿಕ್ ಮಾಡ್ಕೋಬೇಕು, ಬಿಕಾಸ್ ಅವ್ರಿಗೆ ಬಾಂಬಿಂಗ್ ಕೇಳಿಸ್ತಿದೆ, ಅವ್ರ ಕಣ್ಮುಂದೆ ಆಗ್ತಿದೆ. ನಾವು ಅವ್ರಿಗೆ ಹೋಗ್ಬಿಟ್ಟು ಹೇಳೋಕ್ಕಾಗಲ್ಲ ದಟ್ ನೀವು ಪ್ಯಾನಿಕ್ ಮಾಡ್ಕೋಬೇಡಿ ಅಂತ. ಆದಷ್ಟು ಬೇಗ ನಾವು ಹೆಂಗಾದ್ರೂ ಮಾಡಿ ಅವ್ರನ್ನ ಸೇವ್ ಮಾಡಬೇಕು. ವಿಜಯಲಕ್ಷ್ಮಿ ಅವರೇ, ಈಗ ಒಬ್ಬ ಸ್ಟೂಡೆಂಟ್ ಆಗಿ ನೀವು ಯುಕ್ರೇನ್ ಅನ್ನು ನೋಡಿದ್ದೀರಾ, ಏನಂತೀರಿ ರಾಜತಾಂತ್ರಿಕ ವಿಚಾರಗಳನ್ನು ನೋಡಿದಾಗ ಆದಷ್ಟು ಬೇಗ ಪೀಸ್ ಆಗಬೇಕಲ್ಲ, ಅದರಲ್ಲಿ ಈ ಸದ್ಯಕ್ಕಿರುವಂಥ ಯುದ್ಧ ವಾತಾವರಣ ಎಲ್ಲ ಕೂಡ ಇದಾಗಿ ಶಾಂತಿಯಲ್ಲಿ ನೆಲೆಸಬೇಕು ಅನ್ನೋದಿದೆ. ಯುಕ್ರೇನ್ ನಮ್ಮ ಎರಡನೇ ಮದರ್ಲ್ಯಾಂಡ್ ಅಂತ ಬಹಳಷ್ಟು ನಿಮ್ಮ ಬ್ಯಾಚ್ಮೇಟ್ ಹೇಳ್ತಾ ಇದ್ರು. ಆ ಸ್ಟೂಡೆಂಟ್ ರೆಸ್ಪಾನ್ಸಿಬಿಲಿಟಿ ಪ್ರಕಾರವಾಗಿ ಹೇಳೋದಾದ್ರೆ ಏನಂತೀರಿ? ಆ್ಯಕ್ಚುಲಿ ಲೈಕ್ ಅದು ಆಬ್ವಿಯಸ್ಲಿ ನಮ್ಮ ಸೆಕೆಂಡ್ ಮನೆನೇ. ಬಿಕಾಸ್ ನಾನು ಇಲ್ಲಿ 2 ತಿಂಗಳಿರ್ತೀನಿ ವೆಕೇಷನ್ ಟೈಮಲ್ಲಿ, ಇನ್ನು ಬಾಕಿ 10 months ಒಂದು ವರ್ಷದಲ್ಲಿ ನಾನು ಯುಕ್ರೇನಲ್ಲಿ ಇರ್ತೀನಿ. ಸೊ ಆಬ್ವಿಯಸ್ಲಿ ನಮಗೆ ಯುಕ್ರೇನ್ ನಮ್ಮ ಮನೆಯೇ. ನಾನು ಇಂಡಿಯಾಗೆ ಬರೋದು ವೆಕೇಷನ್ಗೆ, 6 years ಕೋರ್ಸ್ ಅದು. 6 ವರ್ಷ ನಾವು ಒಂದೇ ಜಾಗದಲ್ಲಿ ಅದೇ ಊಟ ತಿಂದು ಅಲ್ಲೇ ಇದ್ದು ಅಲ್ಲಿರೋ ಫ್ರೆಂಡ್ಸ್ ಜೊತೆ ಇದ್ದು, ಆಬ್ವಿಯಸ್ಲಿ ಅದು ನಮಗೆ ಮನೆ ಥರನೇ. ಸೊ ನಮಗೆ ತುಂಬ ಅಂದರೆ ತುಂಬ ಬೇಜಾರಾಗುತ್ತೆ. ಯಾವುದೋ ರ್ಯಾಂಡಮ್ ಪೀಪಲ್ ಅಂದರೆ ಈಗ ರಷ್ಯನ್ಸ್ ಟೋಟಲಿ ಸಪ್ರೇಟ್ ಆದಮೇಲೆ ಈಗ ಬಂದು ಅವ್ರನ್ನ ಅಟ್ಯಾಕ್ ಮಾಡೋದು. ಲೈಕ್ ಅವ್ರ ಓನ್ ಕಟ್ಟಿರೋ ಮನೆಗಳು, ಅವ್ರ ಕಾರ್ಗಳು, ಅವ್ರು ಅಷ್ಟು ಕಷ್ಟಪಟ್ಟು ಅಷ್ಟು ವರ್ಷ ಕೆಲಸ ಮಾಡಿ ಅಷ್ಟು ಬ್ಯೂಟಿಫುಲ್ಲಾಗಿ ಏನೋ ಒಂದು ಕ್ರಿಯೇಟ್ ಮಾಡಿದ್ದು 1 ಸೆಕೆಂಡಲ್ಲಿ ಡಿಸ್ಟ್ರಾಯ್ ಆಗ್ತಿದೆ. ಆ್ಯಂಡ್ ಲೈಕ್ ಅವ್ರು ಇನ್ನೊಂದು ದಿನ ಅವ್ರ ಫ್ಯಾಮಿಲಿ ರಿಯುನೈಟ್ ಆಗುತ್ತಾ ಇಲ್ವಾ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಲಿಟ್ರಲಿ ರೋಡಲ್ಲಿ ಕೂತಿದ್ದಾರೆ, ಮಕ್ಕಳಿದ್ದಾರೆ, ಗ್ರ್ಯಾಂಡ್ ಪೇರೆಂಟ್ಸ್ ಇದ್ದಾರೆ, ಎಲ್ಲ ಏಜ್ ಗ್ರೂಪ್ ಅವರು ಲಿಟ್ರಲಿ ರೋಡಲ್ಲಿ ಕೂತ್ಕೊಂಡು ಅಳ್ತಿದ್ದಾರೆ ದಟ್ ಪ್ಲೀಸ್ ನಮಗೆ ಹೆಂಗಾನ ಮಾಡಿ ಹೆಲ್ಪ್ ಮಾಡಿ, ನಮ್ಗೆ ಏನಾನ ಮಾಡಿ ಅಂತೆಲ್ಲ. ಅಂಥದ್ದೆಲ್ಲ ನೋಡಿದಾಗ ನಮಗೆ ಭಾಳ ಬೇಜಾರಾಯಿತು. ಬಟ್ ಏನು ಅಂದರೆ ನಾವು ತುಂಬ ಹೆಲ್ಪ್ಲೆಸ್ ಆಗಿದ್ದೀವಿ. ಫಸ್ಟಿಗೆ ನಮಗೇನು ಅಂದರೆ ನಮ್ಮ ಇಂಡಿಯನ್ಸ್ನ ಫಸ್ಟ್ ನಾವು ರೆಸ್ಕ್ಯೂ ಮಾಡಬೇಕು. ನಮ್ಮ ಇಂಡಿಯನ್ಸ್ಗಳನ್ನೇ ನಮ್ಮ ಕೈಲಿ ಕೇಳೋಕ್ಕಾಗ್ತಿಲ್ಲ. ವಿಜಯಲಕ್ಷ್ಮಿ ಅವರೇ, ನಿಮ್ಮನ್ನು ನೋಡಿದ್ರೆ ತುಂಬಾ ಸ್ಟ್ರಾಂಗ್ ಕ್ಯಾರೆಕ್ಟರ್ ಅಂತ ಅನ್ಸುತ್ತೆ ನಿಮ್ದು. ನೀವು ಈಗ ಯಾರು ಖಾರ್ಕಿವ್ ಅಲ್ಲಿ ಇದಾರಲ್ಲ, ಆ ಮಕ್ಕಳ ಪೋಷಕರು ಈಗ ಟಿವಿನ ನೋಡ್ತಾ ಇರ್ತಾರೆ, ಕರ್ನಾಟಕದಲ್ಲಿ ಇರುವಂತವ್ರು, ಅವರಿಗೆ ಏನ್ ಧೈರ್ಯ ಹೇಳ್ತೀರಿ ಅಂತ? ಸೊ ಈಗ ಬೇಸಿಕ್ಲಿ ನಾನು ಎಲ್ಲ ಎಂಬಸಿ ಅವರು ನನ್ನ ಜೊತೆ ಮಾತಾಡಿದಾಗ ನಾನು ಇದೇ ಹೇಳಿರೋದು ದ್ಯಾಟ್ ಇಫ್ ದೇ ಕುಡ್ ಇವ್ಯಾಕ್ಯುಯೇಟ್ ಮೀ ದೇ ವಿಲ್ ಇವ್ಯಾಕ್ಯುಯೇಟ್ ದೆಮ್. ಅಂದರೆ ಈಗ ನನ್ನನ್ನು ಅವ್ರು ಇವ್ಯಾಕ್ಯುಯೇಟ್ ಮಾಡಿದ್ದಾರೆ ಅಂದರೆ ಅವ್ರು ಪ್ರತಿಯೊಂದು ಮಗುನೂ ಇವ್ಯಾಕ್ಯುಯೇಟ್ ಮಾಡ್ತಾರೆ. ನನ್ನನ್ನು ಇವ್ಯಾಕ್ಯುಯೇಟ್ ಮಾಡೋದು ಈಸಿ ಇತ್ತು ಬಿಕಾಸ್ ನಾವು ಬಾರ್ಡರ್ ಹತ್ರ ಇದ್ವಿ. ಅವ್ರನ್ನ ಇವ್ಯಾಕ್ಯುಯೇಟ್ ಮಾಡೋದು ಅಷ್ಟು ಈಸಿ ಅಲ್ಲ. ಈಗ ಏರ್ ಇಂಡಿಯಾ ಫ್ಲೈಟ್ ರೆಡಿ ಇದೆ ಹೋಗೋದಕ್ಕೆ, ಎಲ್ಲಿ ನಿಲ್ಲಿಸ್ತಾರೆ? ಅಲ್ಲಿ ಎಲ್ಲಿದೆ ಏರ್ಪೋರ್ಟು? ಅಲ್ಲಿ ರಷ್ಯನ್ಸ್ ಇದ್ದಾರೆ. ಅಲ್ಲಿ ಏರ್ಪೋರ್ಟ್ ಇದ್ದಿದ್ರೆ ಫಸ್ಟ್ ಅವರನ್ನೇ ಇವ್ಯಾಕ್ಯುಯೇಟ್ ಮಾಡಿರೋರು ಬಿಕಾಸ್ ಅವ್ರಿಗೆ ನೀಡ್ ಇದೆ. ಬಟ್ ಅಲ್ಲಿ ಇಲ್ಲ ಅಲ್ಲಿ. ಸೊ ಎಂಬಸಿ ವಿಲ್ ಟೇಕ್ ಸಮ್ ಆ್ಯಕ್ಷನ್, ಬಟ್ ನಾವು ಅವ್ರಿಗೆ ಆ ಟೈಮ್ ಕೊಡಲೇಬೇಕು. ಅಲ್ಲಿವರೆಗೂ ಇಂಡಿಯನ್ಸ್ ನಂಗೆ ಗೊತ್ತು ಅಲ್ಲಿ ತುಂಬ ವರ್ಸ್ಟ್ ಕೇಸ್ ಇದೆ ಅಂತ, ನಾನು ಅವ್ರಿಗೆ ಹೇಳೋಕ್ಕಾಗಲ್ಲ ನೀವು ಆರಾಮಾಗಿರಿ ಅಂತ. ಅಲ್ಲಿ ಏನೂ ಇಲ್ಲ ಅವ್ರ ಹತ್ರ ಇರೋಕೆ ಆರಾಮಾಗೆ. ಬಟ್ ಇದೇ ಸಿಚುವೇಶನ್ ಆದಷ್ಟು ಬೇಗ ರಿಸಾಲ್ವ್ ಆಗಿ ಅನ್ನೋದು ನಾವು ಎವ್ರಿ ಡೇ ಪ್ರೇ ಮಾಡ್ಕೋಬೇಕು ದೇವ್ರ ಹತ್ರ ದಟ್ ದಯವಿಟ್ಟು ಈ ಮಕ್ಕಳನ್ನ ಸುರಕ್ಷಿತವಾಗಿ ನಮ್ಮ ದೇಶಕ್ಕೆ ವಾಪಸ್ ಬರಲಿ. ಇದೆಲ್ಲ ಬೇಡ ನಮಗೆ. ನಾವು ತುಂಬ ಯಂಗ್ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ನಾವೆಲ್ಲ ಲೈಕ್ 2021 22 ಇದ್ದೀವಿ. ನಾವು ವಾರ್ ನೋಡ್ತಿದ್ದೀವಿ, ಕೋವಿಡ್ ನೋಡಾಯ್ತು, ನಮಗೆ ತುಂಬ ಮೆಂಟಲಿ ನಾವು ಸಿಕ್ಕಾಪಟ್ಟೆ ಅಂಡರ್ಗೋ ಆಗಿದ್ದೀವಿ. ಥ್ಯಾಂಕ್ ಯು ಸೋ ಮಚ್ ವಿಜಯಲಕ್ಷ್ಮಿ ಅವರೇ ಟಿವಿ ನನ್ನ ಜೊತೆ ಮಾತಾಡೋದಕ್ಕೆ.